ಬೆಳಗಾವಿಯಲ್ಲಿ ಕಾಂಗ್ರೆಸ್ ಶತಮಾನೋತ್ಸವ ಕಾರ್ಯಕ್ರಮ ಹಿನ್ನೆಲೆ ಬೆಳಗಾವಿ ಹಿಂದೂಸ್ತಾನದ ಅವಿಸ್ಮರಣೀಯ ಸ್ಥಳ ಆಗಿದೆ. ಬೆಳಗಾವಿಯ ಸಾಂಬ್ರಾ ವಿಮಾನ ನಿಲ್ದಾಣದಲ್ಲಿ ಸುರ್ಜೇವಾಲಾ ಕೊಟ್ಟಿರುವಂತಹ ಹೇಳಿಕೆ ಇದು. ಬೆಳಗಾವಿ ಹಿಂದೂಸ್ತಾನದ ಅವಿಸ್ಮರಣೀಯ ಸ್ಥಳ ಅಂತ ಹೇಳಿ ಸುರ್ಜೇವಾಲಾ ನೆನಪು ಮಾಡಿದ್ದಾರೆ. ಶತದಿನೋತ್ಸವ ಸಂಭ್ರಮ ಬೆಳಗಾವಿಯಲ್ಲಿ ಇದೇ ಡಿಸೆಂಬರ್ 26-27ಕ್ಕೆ ನಡೆಯುತ್ತೆ. ಆ ವಿಚಾರ ಇವತ್ತು ಪೂರ್ವಭಾವಿ ಸಭೆ ಕೂಡ ಇದೆ. ಸಭೆಗೆ ಅಂತ ಹೇಳಿ ಹೋಗಿದ್ದಾರೆ. ಡಿ.ಕೆ. ಶಿವಕುಮಾರ್ ಆಗಿರ್ಬೋದು, ಸುರ್ಜೇವಾಲಾ ಆಗಿರ್ಬೋದು, ಎಲ್ಲರೂ ಕೂಡ ಅಲ್ಲೇ ಇರೋದು. ಇತ್ತ ಸಾಂಬ್ರಾ ವಿಮಾನ ನಿಲ್ದಾಣದಲ್ಲಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಸುರ್ಜೇವಾಲಾ. ಬೆಳಗಾವಿ ಹಿಂದೂಸ್ತಾನದ ಅವಿಸ್ಮರಣೀಯ ಸ್ಥಳ ಆಗಿದೆ. ಸಾಂಬ್ರಾ ವಿಮಾನ ನಿಲ್ದಾಣದಲ್ಲಿ ಸುರ್ಜೇವಾಲಾ ಕೊಟ್ಟಿರುವ ಹೇಳಿಕೆ. ಈ ರಾಜ್ಯಕ್ಕೆ ನಾವು ವಿಶೇಷವಾಗಿ ಇದು ದೇಶದ ಒಂದು ಇತಿಹಾಸ. ಕಾಂಗ್ರೆಸ್ ಇತಿಹಾಸ ಈ ದೇಶದ ಇತಿಹಾಸ. ಕಾಂಗ್ರೆಸ್ ಶಕ್ತಿ ಈ ದೇಶಕ್ಕೊಂದು ಶಕ್ತಿ. ಈ ಇತಿಹಾಸ ನಮ್ಮ ಬೆಳಗಾಮಲ್ಲಿ ಅವತ್ತು ಜವಾಹರ್ಲಾಲ್ ನೆಹರು ಮತ್ತು ಗಂಗಾಧರ್ ದೇಶಪಾಂಡೆ ಇಬ್ಬರು ಜನರಲ್ ಸೆಕ್ರೆಟರಿ, ಇಬ್ಬರು ಗಾಂಧೀಜಿಯವ್ರನ್ನ ಕರ್ಕೊಂಡು ಬಂದು ಇಲ್ಲಿ ಅವ್ರನ್ನ ಅಧ್ಯಕ್ಷರಾಗಿ ಇಲ್ಲಿ ಈ ಭೂಮಿಲಿ ಅಧ್ಯಕ್ಷರಾದರು. ಇಲ್ಲಿಂದ ಸ್ವಾತಂತ್ರ್ಯ ಚಳವಳಿ ನಡೀತು. ಅದೇ ರೀತಿ ನಾವು ಇವರು ನಮ್ಮ ಸುರ್ಜೇವಾಲಾ, ಸಿದ್ದರಾಮಯ್ಯ ನಾವೆಲ್ಲ ಸೇರಿ ಇಲ್ಲಿಂದನೇ ನಾವು ಪ್ರಜಾಧ್ವನಿ ಆ ನೀರನ್ನು, ಗಾಂಧಿ ಬಾವಿ ನೀರನ್ನು ತೆಗೆದು ಚೆಲ್ಲಿ ಕಸ ಗುಡಿಸಿ ಈ ರಾಜ್ಯದಲ್ಲಿ 136 ಸೀಟು ಬಂದಿದೆ. ಮತ್ತೆ ಇದನ್ನು ಇಲ್ಲಿಂದನೇ ಈ ದೇಶಕ್ಕೆ, ಈ ರಾಜ್ಯಕ್ಕೆ ಮುಂದೆ ಯಾವ ದಿಕ್ಕಿನಲ್ಲಿ ಈ ಜನತೆಗೆ ತೆಗೆದುಕೊಂಡು ಹೋಗಬೇಕು ಅನ್ನೋದನ್ನ ತೀರ್ಮಾನ ಮಾಡಲಿಕ್ಕೆ ಈ ಒಂದು ಸಮಾವೇಶ ಇಲ್ಲಿ ನಡೀತದೆ, ಮೀಟಿಂಗ್ ನಡೀತದೆ. ಸೊ ಆ ಕೆಲಸ ನಾವು ಮಾಡ್ತೀವಿ. ಮಿಕ್ಕಿದ ವಿಚಾರ ಎಲ್ಲ ನಾವು ನಿಮ್ಗೆ ತಿಳಿಸ್ತೀವಿ. ಜೈಲು ವ್ಯವಸ್ಥೆಗಳು, ರಾಜ್ಯದ ಜೈಲು ವ್ಯವಸ್ಥೆಗಳು ದುಡ್ಡು ಕೊಟ್ಟರೆ ಏನೆಲ್ಲ ಸಿಗುತ್ತೆ ಅನ್ನೋದು ಮತ್ತೊಂದು ಸಾಬೀತಾಗಿದೆ. ಬೆಳಗಾವಿ ಜೈಲಲ್ಲಿ ಐ ಡೋಂಟ್ ವಾಂಟ್ ಟು ಅದೆಲ್ಲ ನನಗೆ ಅದೆಲ್ಲ ಡಿಸ್ಕಸ್ ಮಾಡಕ್ ತಯಾರಿ. ಅದೆಲ್ಲ ಆಮೇಲೆ ಹಾಕೋರು ಯಾರು ಅಂತ ಸರ್ ಸರ್ಕಾರ, ನೀವು ಡಿಸಿಎಂ ನೀವೇ ಅದೆಲ್ಲ ಒಂದು ಕೆಲಸ ಮಾಡೋದು. ಹೋಮ್ ಮಿನಿಸ್ಟರ್ ಹತ್ರ ಮಾತಾಡಿ ಬರ್ತಾರೆ. ಹೊಸ ದಿಕ್ಕಿಗೆ ಈ ದೇಶನ ಈ ಕಾಲಕ್ಕೆ ಏನ್ ಬೇಕೋ ಆ ಕಾಲ, ಅಂದು ಗಾಂಧಿ, ಇಂದು ಖರ್ಗೆ ಸರ್, ಆ ಜಾಗದಲ್ಲಿ ಇದಾದ ಮೇಲೆ ಹೊಸ ಯುಗದಲ್ಲಿ ಏನು ತೆಗೆದುಕೊಂಡು ಹೋಗ್ಲಿಕ್ಕೆ ಸಾಧ್ಯನೋ ಅದನ್ನೆಲ್ಲ ಕೂಡ ಕಾಂಗ್ರೆಸ್ ವರ್ಕಿಂಗ್ ಕಮಿಟಿ ಈ ದೇಶದ ಎಲ್ಲ ನಾಯಕರುಗಳು ಬಂದು ಚರ್ಚೆ ಮಾಡಿ ಈ ದೇಶಕ್ಕೆ ಯಾವ ದಿಕ್ಕಿನಲ್ಲಿ ನಮಗೊಂದು ಹೊಸ ಅಧ್ಯಾಯ ಪ್ರಾರಂಭ ಮಾಡಲಿಕ್ಕೆ ಮಾರ್ಗದರ್ಶನ. ಆಲ್ ಪಾರ್ಟಿ ಅಪೋಸಿಷನ್ ಲೀಡರ್, ಪಾರ್ಲಿಮೆಂಟ್ ಮೆಂಬರ್ ಜಗದೀಶ್ ಶೆಟ್ಟರ್, ಪ್ರಿಯಾಂಕಾ ಜಾರಕಿಹೊಳಿ, ಸ್ಪೀಕರ್, ಕೌನ್ಸಿಲ್ ಚೇರ್ಮನ್, ಎಲ್ಲರಿಗೂ ನಾರಾಯಣ ಸ್ವಾಮಿ, ಎಲ್ಲ MLAಗಳು, ಆಲ್ ಪಾರ್ಟಿ MLAs, ಆಲ್ ಪಾರ್ಟಿ MLCs, ಆಲ್ ಪಾರ್ಟಿ MP, everyone will be invited. That is purely a government program. Public will not be invited. ಕೆಲವು ಗಾಂಧಿ ಸ್ವಾತಂತ್ರ್ಯ ಹೋರಾಟಗಾರರನ್ನ, ಬೆಳಗಾಮಲ್ಲಿರುವಂಥ ಸ್ವಾತಂತ್ರ್ಯ ಹೋರಾಟಗಾರರು ಅವ್ರು ಇನ್ವೈಟ್ ಮಾಡ್ತಾ ಇದ್ದೀವಿ. ಈ ನಮ್ಮ ದೇಶಪಾಂಡೆ, ಗಂಗಾಧರ್ ದೇಶಪಾಂಡೆ ಫ್ಯಾಮಿಲಿಯವ್ರು ಇನ್ವೈಟ್ ಮಾಡ್ತಾರೆ. ಕೆಲವು ಎಮಿನೆಂಟ್ ಯಾರು ನಮ್ಮ ಸ್ವಾತಂತ್ರ್ಯಕ್ಕೆ ಸಂಬಂಧಪಟ್ಟವರಿದ್ದಾರೆ ಅವ್ರನ್ನ ಜಿಲ್ಲಾಧಿಕಾರಿಗಳಿಗೆ ಜವಾಬ್ದಾರಿ ವಹಿಸ್ಬಿಟ್ಟು ಅವ್ರ ಮುಖಾಂತರ ನಾವು ಇನ್ವೈಟ್ ಮಾಡ್ತೀವಿ. ಸರ್, ದೇಶದ ಮೂಲಮುಡಿಗಂತ ಎಲ್ಲ ನಾಯಕರು ಬರ್ತಾ ಇದ್ದಾರೆ. ಎಷ್ಟು ಜನ ಬರ್ತಾರೆ ಮತ್ತು ಎಷ್ಟು ತಾವು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಿ ಸರ್? ಆ ನಾಯಕರು ಬರೀ 600-500 ಮಾಡ್ತಾರೆ. ದೇಶದಿಂದ ಬರೋಂಥ ಲೀಡರ್ಸ್, PCC ಪ್ರೆಸಿಡೆಂಟ್, ACC ಜನರಲ್ ಸೆಕ್ರೆಟರೀಸ್, ವರ್ಕಿಂಗ್ ಕಮಿಟಿ ಮೆಂಬರ್ಸ್, ಅಪೋಸಿಷನ್ ಲೀಡರ್ಸ್ ಅಂದರೆ CLP ಲೀಡರ್ಸ್, MP 140 MP